ಅವರೆಲ್ಲರೂ ಉಮೇಶ್ ಕತ್ತಿಯವ್ರ ನಿಮ್ಮ ಹಿಂದೆ ಅಲ್ಲಿ ಜನಸಾಗರ ಮಂದಿ ನಾವೆಲ್ಲರೂ ನಿಮ್ಮ ಬೆನ್ನಿಗಿದ್ದೆವು. ನೀವು ಧೈರ್ಯವಾಗಿರಿ. ನಿಮಗೆ ಏನೇನು ಗುರಿ ಅದಾವಲ್ಲ ಅವೆಲ್ಲ ಸಾಧಿಸೋ ತಕ ನಾವು ನಿಮ್ಮ ಜೋಡಿ 24 ತಾಸು ದುಡಿಯಾಕೆ ಗಟ್ಟಿದ್ದೆವು. ಇದು ಒನ್ ಟೈಮ್ ಅಂದರೆ ಪಾಯಿಂಟ್ ನಂಬರ್ 1 3 ಅದಾನು. ಪಾಯಿಂಟ್ ನಂಬರ್ 2 2019 ಎಲೆಕ್ಟ್ರಿಕ್ ಆಫೀಸ್ ಇಲೆಕ್ಷನ್ ಬಂದಿತ್ತು. ಜರ ತಿಳ್ಕೊರೆ. ಅವಾಗ ಇಲೆಕ್ಷನ್ ಮಾಡಬೇಕಾಗಿತ್ತು. ಇವ್ರು ಹೋದವ್ರು ಏನು ನಮ್ಮ ಕಡೆಯಿಂದ ಹೋಗಿದಾರಲ್ಲ ಜಿ ಕೆ ಅಂದ್ರೆ ಗುರ್ತದಲ್ಲ ಜೆ ಇವರು 5 ವರ್ಷದಿಂದ ಇಲೆಕ್ಷನ್ ಬಂದಿದ್ದ ಎಲೆಕ್ಟ್ರಿಕ್ ಸೊಸೈಟಿ ಅಂತ. ಅವಾಗ ಏನು ನಾವು ಪೆನಲ್ ಮಾಡಿ ನೀವು ನಿಲ್ತಲ್ಲಂದ್ರೆ ಅದಕ್ಕೊಂದು ಶಬಾಷ್ಗಿರಿ ಅಂತೀನಿ. ಅವಾಗ ನೀವು ಪೆನಲ್ ಮಾಡಿ ಆರಿಸಿ ಬಂದಿರ ಇನ್ನ 5 ವರ್ಷ ಸಿಗ್ತದೆ ನಿಮ್ಗೆ ಅವಕಾಶ. ಹೇಳಕ್ಕೆ ನಮ್ಗೆ ಕೆಡವಿರಿ ಇಲ್ಲ ರೀ ಏನ್ರ ಮಾಡಿರಿ. ಅವಾಗ ಇಲೆಕ್ಷನ್ ಆರಿಸಿ ಬಂದ್ರೆ 5 ವರ್ಷ. ಈಗೇನು 30 ದಿವಸದಾಗ ಮಾಡತ್ತಿಲ್ಲ, ಅವು 5 ದಿವ್ಸನಾಗ ಸಿಗ್ತದ್ದು. ಇವೆಲ್ಲ ಬಿಡ್ರಿ. ಏನು ರಮೇಶ್ ಕತ್ತಿ ಉಮೇಶ್ ಕತ್ತಿ ನಿಮಗೆ ಏನೇನು ಮಾಡಿದರು. ನಾನು 30 ವರ್ಷ ರಾಜಕೀಯದಾಗ ನಾನು ಏನೇನು ಮಾಡಿದ್ರು 30 ವರ್ಷ ರಾಜಕೀಯದಾಗ ನಾನು. ಆದರೆ ಈಗ ಮಾತಾಡೋದು ಭಾಳ ಐತೆ ನನಗೆ. ಅದ್ರ ದಯಮಾಡಿ ನಿಮ್ಗೆಲ್ಲರಿಗೂ ಕಾಲು ಬಿದ್ದು ಹೇಳ್ತಾನು. ದಯಮಾಡಿ ಉಮೇಶನ್ನ ನಿನ್ನ ಭಾಷಣದಾಗ ನೋಡಿದ್ರೆ ರಮೇಶ್ ಅವರು ಯಾವ ಟೈಪ್ ಇದ್ರು. ಅವ್ರ ದುಃಖನ ನೆನವುತ್ತಾ ಅವ್ರ ದುಃಖದಾಗ ಏನೈತಿ ನಮ್ಗೆ ಹಿಂದೆ ಮಂದಿ ಐತಿ ಅನ್ನೋರು ತಿಳಿದಾರೆ. ಮೊದಲೇ ಸ್ವಾಭಿಮಾನ ಪೆನಾಲತೆ ಇಟ್ಟಿದಾರೆ. ಅವ್ರು ಸ್ವಾಭಿಮಾನದಿಂದ ಇದ್ದೇವೆ ನಾವು. ಅದಕ್ಕೆ ನಿಮ್ಗೆ ಎಲ್ಲರಿಗೂ ಕೈ ಮುಗಿದು ಕೇಳ್ತಾನೆ. ಬರುವಂಥ 28ನೇ ತಾರೀಕು ನೀವು ಯಾರೂ ತಪ್ಸಾಕ ಹೋಗ್ಬೇಡ್ರಿ. ಮೊನ್ನೆ ಭಾಷಣದಾಗ ಹೇಳ್ಯಾರ ನಿಮ್ಮ ತಂಬಾಕು ಹಚ್ಚೋದಾವು, ನಿಮ್ಮ ಸೋಯಾಬೀನ್ ರಾಶಿ ಅದಾವು, ಅವನ್ನೆಲ್ಲ ಬಿಟ್ಟು ನಮ್ಮ ಅಣ್ಣನ ಕಾರ್ಯಕ್ರಮ ನೋಡೋಕೆ ಬಂದಿರೋದು. ಅದ್ರಾಗ ದುಃಖ ಅಟ್ಟ ಇತ್ತು, ಸಂತೋಷ ಅಟ್ಟ ಇತ್ತು. ಅದೇ ಪ್ರಕಾರ ನೀವು 28ನೇ ತಾರೀಕು ನೀವು ಏನು ಮಾಡಬೇಕು ಆ ದಿವಸ ಒಂದು ದಿವಸ ಪ್ಲೀಸ್. ಇನ್ನು 5 ವರ್ಷ ಐತಿ. 1 ದಿವಸ 28ನೇ ತಾರೀಕು ನಿಮ್ಮೆಲ್ಲರಿಗೂ ಕೈ ಮುಗಿದು ಹೇಳ್ತಾನು. ನಮ್ಮ ಗುರುತ ಚಿಹ್ನೆಗಳು 15 ಮಂದಿ ಅದಾರ. 15ಗೂ 15 ಓಟ್ ಹೊಡಿಬೇಕು. ಮತ್ತು ಈಗಾಗಲೇ ಏನು ಪ್ರಚಾರ ಚಲೋ ಆಗಿದ್ದಿ, ದಯಮಾಡಿ ಹೊಡೆಯೋದಿದ್ರೆ 15 ಅವರಿಗೆ ಹೊಡಿ. ಹೊಡೆಯೋದತ್ತು 15 ಮತ ನಮ್ಗೆ ಹೊಡಿ. ಹೊಡೆಯೋದತ್ತು ಅವ್ರಿಗೆ ಹೊಡಿ. ಅವ್ರಿಗೊಂದ ಇವ್ರಿಗೊಂದ ಮಾಡಕ್ಕೆ ಹೋಗ್ಬೇಡ. ಯಾಕಂದ್ರೆ ಹಳಿ ಹುಲಿ ಬೇರೆ, ಇದ್ರ ಸೋಲಾಪುರದ ಹೊಸ ಹುಲಿ ಬಂದೈತಿ. ಇದು ಹುಲಿನೇ. ಈ ಹುಲಿ ಏನಿತ್ತು ಸರ್ಕಾರ ಮಾಡ್ಕೋತ ಬಂದಿತ್ತು. ಅದು ಇನ್ಕ ತಕ ಏನು ನಾವು ಬಿಟ್ಟ ನಂತರ ಏನೇನು ಅನುಭವಗಳಾಗ್ತಾವ ಮುಂದಿನ ದಿವಸ ಗುರ್ತಾಗ್ತಾವ. ಅದಕ್ಕೆ ಮಹಾದೇವ್ ಕೀರ್ ಸಾಗರ್ ಇದ್ದಾರೆ ಇವತ್ತು. ಮಹಾದೇವ್ ಕೀರ್ ಸಾಗರ್ ಸೋಲಾಪುರದಾಗ ಎಲ್ಲ ಯುವಕ ಮಂಡಳಿಗೆ ಊರಾಗ ಏನೇನು ಮಾಡಿದ ಅನ್ನೋದು ನಿಮ್ಗೆ ಎಲ್ಲರಿಗೂ ಗುರ್ತೈತಿ. ಮಹಾದೇವ ವಂದನ ಏನ ಅನ್ನದಾನ ಮಾದೇವ. ಅನ್ನದಾನ ಮಾದೇವ ಯಾರಿಗೆ ಏನು ಅನ್ನಂಗಿಲ್ಲ, ಯಾರಿಗೆ ಏನು ಬೇಕಾದ್ರೂ ಬೇಕು ಕುಡ್ಕೋತ ಇಲ್ಲಿ ತಗ ಬಂದ ಅದನ್ನು ಉಪಕಾರ ತೀರ್ಸಬೇಕಲ್ಲ. ನಿಮ್ಮನ್ನ ಅಲ್ಲಿ ನಾವು ಕಳಿಸಿದೆವು. ಈಗ ನೀವು ಹೇಳ್ತೀವಿ ಇಲ್ಲಿ ಅಡಿಷನಲ್ PC ಕೊಡಿಸಿದ್ವು, ಅಲ್ಲೇ ಕಂಬ ತೆಗೆದು ಅಲ್ಲಿ ಶಿಫ್ಟಿಂಗ್ ಮಾಡಿದ್ವು. ನೀವು ಮಾಡತ್ತೀರಿ, ಇದು ಸಂಘ ಸಂಸ್ಥೆಗಳು ಮಾಡ್ತಾರ. ನೀವೇನು ಪಪ್ಪರಕಾಯಿ ಮಾರಿ ಬಾಳೆಕಾಯಿ ಮಾಡ್ಕೊಂಡು ಕೊಡ್ಸೋನಿಲ್ಲ. ಆದ್ರೆ ಕೇಳಿದ ಎಲ್ಲ ಅಡ್ಜಸ್ಟ್ಮೆಂಟ್ ಇದೇ ಇರ್ತೈತಿ. ನಿಮ್ಮನ್ನ ಅವೇ ಕೆಲಸ ಮಾಡಕ್ಕೆ ನಾವು ಆರಿಸಿ ಕಳಿಸಿದೆವು. ಈಗಾಗಲೇ ಮಾಜಿ ಹಾಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲಸ ಮಾಡಬೇಕಾದ್ರೆ ಕೆಲಸ ಮಾಡಕ್ಕೆ ಇನ್ನೂ ಎಷ್ಟು ಬಹಳ ಸಮಯ ಇದ್ದು ನಂತರ ಮಾಡ್ಬೋದು. ಈ ಇಲೆಕ್ಷನ್ ಮೂವ್ಮೆಂಟ್ ಇಟ್ಕೊಂಡು ಏನಾದರೂ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡೋದಾ? ಇಲ್ಲಿಂದ ಗಟಾರಿಗೆ ಅಲ್ಲಿ 20 ಲಕ್ಷ ಇಟ್ಟಿದ್ದೀನಿ, ನೇರ್ಲಿ ಸಮುದಾಯ ಭವನಕ್ಕೆ 20 ಲಕ್ಷ ಇಟ್ಟಿದ್ದೀನಿ, ದರ್ಗಾ ಕಾಂಪೌಂಡ್ 20 ಲಕ್ಷ ಇಟ್ಟಿದ್ದೀನಿ. ಇದೆಲ್ಲ ಜನರು ಪ್ರತಿಯೊಂದು ಪ್ರಜೆಗಳು ಪ್ರಬುದ್ಧರಿದಾರ, ಎಲ್ಲ ಅನುಭವಿದಾರ, ಎಜುಕೇಟೆಡ್ ಇದಾರ. ನೀವು ಇಂಥ ಸಂದರ್ಭ ಇಂಥ ಕೆಲಸ ಮಾಡೋದ್ರೆ ನಮ್ಮ ಉಮೇಶನ್ನ ಕತ್ತಿಯವ್ರ ದರ್ಗಾಕ್ಕೆ ಭೇಟಿ ಕೊಟ್ಟರು ಒಂದಿನ. ಅಲ್ಲಿ ಮುಸ್ಲಿಂ ಸಮಸ್ತ ಗುರು ಹಿರಿಯರು ನಮ್ಮ ದರ್ಗಾದ ಸ್ವಲ್ಪ ತೆಗ್ಗ ದಿನ ಆಗೈತ್ರಿ, ಇಲ್ಲಿ ಒಂದು ಸ್ವಲ್ಪ ಫ್ಲವರ್ಸ್ ಬ್ಲಾಕ್ ಹಾಕಬೇಕಂತೇಳಿ. ಅದೇ ದಿನ ನಮ್ಮ ಶಾಸಕರು ಅಲ್ಲಿಂದನೇ ಕೂತು ಅಲ್ಲೇ ಸೆಕ್ಷನ್ ಮಾಡಿ ಮರಳಿನ ಅದೇ ಕೆಲಸ ಮಾಡಿ ಮುಗಿಸಿದಾರ. ಇವತ್ತು ದರ್ಗಾದ ಕೆಲಸ ಮಾಡಿದವರು ಕೆಲಸ ಮಾಡಿಲ್ಲ. ಇಂಥ ಒಂದು ಎಲೆಕ್ಷನ್ ಮೂಮೆಂಟ್ ಇದ್ದ ಸಂದರ್ಭ ಇಟ್ಕೊಂಡು ಮಾಡಬೇಡಿ. ನೀವು ಮಾಡ್ರಿ, ನೀವು ಕೆಲಸ ಮಾಡಿದ್ರೆ ಸ್ವಾಗತ. ಹುಕ್ಕೇರಿ ತಾಲೂಕು ಮಾಡ್ರಿ, ಜಿಲ್ಲಾ ಉಸ್ತುವಾರಿ ನೀವು ಜಿಲ್ಲಾ ಉಸ್ತುವಾರಿನೂ ಹುಕ್ಕೇರಿ ತಾಲೂಕು ಉಸ್ತುವಾರಿ ನಮ್ಗೆ ತಿಳಿದು 2 ತಿಂಗಳ ಇಲ್ಲೇ ಸುತ್ತಾಡಕತ್ತೀರಿ ನೀವು. ಅದಕ್ಕೆ ನೀವು ಕೆಲಸ ಮಾಡ್ರಿ. ಕೆಲಸ ಮಾಡೋಗೋಸ್ಕರ ನಿಮ್ಗೆ ಇವತ್ತು MP ಗೆ ಆರಿಸ್ಕೊಟ್ಟಿದಾರ, ನಿಮ್ಮ ಶಾಸಕರನ್ನು ಮಾಡಿದಾರ. ನೀವು ಕೆಲಸ ಮಾಡೋದು ನಿಮ್ ಗುರಿ ಐತಿ, ಕೆಲಸ ಮಾಡ್ರಿ. ಈಗ ನಮ್ಮದೆಲ್ಲರದು ಒಂದ ಗುರಿ. ನಮ್ಮ ಗುರಿ ಎಲೆಕ್ಟ್ರಿಕ್ ಸೊಸೈಟಿ ಗೆಲ್ಲೋದು ಗುರಿ.
ನಮ್ಮ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಮ್ಮಿಂದ ಎ ಬಿ ಪಾಟೀಲ್ ಸಾಹೇಬ್ರ, ಸನ್ಮಾನ್ಯ ರವಿಚಂದ್ರ ಕತ್ತಿಯವರು ನಮ್ಮ ಹಿಂದೆ ಗುರು ಇದಾರು. ನಮ್ಮ ಗುರಿ ಸಕ್ಸಸ್ ಮಾಡೋದು ಅಂತೇಳಿ ಈ ಒಂದು ಸಂದರ್ಭ ಮುಗಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.